ಕಣ್ಣ ಸಲಿಗೆ ಅಂತಾನೆ ಒಂದು ಕಾಲಕ್ಕೆ ಯುವಕರ ದಿಲ್ ಸುಲಿಗೆ ಮಾಡಿದ್ದ ಚೆಲುವೆ. ಶರ್ಮಿಳಾ ಮಾಂಡ್ರೆ ಮದುವೆ ಫಿಕ್ಸ್ ಆಗಿದೆ. ಆದರೆ ಶರ್ಮಿಳಾ ಮ್ಯಾರೇಜ್ ಫಿಕ್ಸ್ ಆದ ಕೂಡಲೇ ಕನ್ನಡದ ಫೇಮಸ್ ಡೈರೆಕ್ಟರ್ ಕಮ್ ಆಕ್ಟರ್ ಪವನ್ ಕುಮಾರ್ ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಲೂಸಿಯಾ ಪವನ್ ಅಂತಾನೆ ಫೇಮಸ್ ಆಗಿರೋ ಪವನ್ ಅವರಿಗೆ ಹಾರ್ಟ್ ಬ್ರೇಕ್ ಆಗಿದ್ದಾದರೂ ಯಾಕೆ ಸ್ವಾಮಿ? ಅವರಿಗೆ ಈಗಾಗಲೇ ಮದುವೆ ಆಗಿದೆ ಅಲ್ವಾ, ಮಗಳು ಇರಬೇಕಲ್ವಾ, ಹಾರ್ಟ್ ಬ್ರೇಕ್ ಯಾಕಾಯ್ತು ಅಂದರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಶರ್ಮಿಳಾ ಮಾಂಡ್ರೆ ಇದ್ದಾರಲ್ಲ, ಅವ್ರಿಗೆ ಈಗ 38 ವರ್ಷ. ಅವರು ಬಡತನದಿಂದ ಬಂದವರೇನಲ್ಲ, ಸಖ ಸೌಂಡ್ ಫ್ಯಾಮಿಲಿಯಿಂದ ಬಂದವರು. ಶರ್ಮಿಳಾ ಅವರ ತಂದೆ ದಯಾನಂದ್ ಮಾಂಡ್ರೆ ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ. ಕಾರ್ ರೇಸಿಂಗ್ ಹುಚ್ಚಿದ್ದವರು ಅಂದರೆ ಯಾವ ಮಟ್ಟಿನ ಶ್ರೀಮಂತ ಅನ್ನೋದು ಅರ್ಥ ಆಗುತ್ತೆ. ಶರ್ಮಿಳಾ ಅವರ ತಾಯಿ ಮಂಗಳೂರಿನವರು. ಆದರೆ ಅವರ ಅಜ್ಜ ಇದ್ದಾರಲ್ಲ, ಅವರಿಗೂ ಸಿನಿಮಾ ಇಂಡಸ್ಟ್ರಿಗೂ ಲಿಂಕ್ ಇದೆ. ಶರ್ಮಿಳಾ ಅವರ ತಾತನ ಹೆಸರು ರಮಾನಂದ ನಾರಾಯಣರಾವ್ ಮಾಂಡ್ರೆ ಅಂತ. ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ ಸಂಗಮ್ ಅನ್ನೋ ಥಿಯೇಟರ್ ಇತ್ತು. ಮೆಜೆಸ್ಟಿಕ್ ಹತ್ತಿರದಲ್ಲೇ ಇದ್ದ ಸಂಗಮ್ ಥಿಯೇಟರ್ ಕಟ್ಟಿದ್ದವರು ಶರ್ಮಿಳಾ ಮಾಂಡ್ರೆ ಅವರ ತಾತ. ಆಗಿನ ಕಾಲಕ್ಕೆ ಏರ್ ಕಂಡೀಷನ್ ಥಿಯೇಟರ್ ಕಟ್ಟಿಸಿದ್ದವರು. ಆಗಿನ ಕಾಲಕ್ಕೆ ಹಾಲಿವುಡ್ ಹಿಂದಿ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ವಿತರಣೆ ಮಾಡ್ತಿದ್ದರ ವಿತರಕರಾಗಿದ್ದರು. ಹಾಗೆ ಕನ್ನಡ ಚಿತ್ರರಂಗದ ಆರಂಭದ ದಿನಗಳ ಸಾಧಕರ ಮೊಮ್ಮಗಳು ಶರ್ಮಿಳಾ ಮಾಂಡ್ರೆ. ಇನ್ನು ಇವರ ಅತ್ತೆ ಸುನಂದಾ ಮುರಳಿ ಮನೋಹರ್ ಅಂತ ಇದ್ರು. ಶರ್ಮಿಳಾ ಅವರ ತಂದೆಯ ಸಹೋದರಿ. ಅವರು ಲಂಡನ್ನಲ್ಲಿ ಡಾಕ್ಟರ್ ಮುರಳಿ ಅನ್ನೋರನ್ನ ಮದುವೆ ಆದರು. ಬ್ರಿಟನ್ನಲ್ಲೇ ಸೆಟ್ಲ್ ಆಗಿದ್ರೂ ಸಿನಿಮಾ ಸಂಬಂಧ ಬಿಟ್ಟಿರಲಿಲ್ಲ. ಇವರು ಕನ್ನಡದಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಲಿಲ್ಲ, ಮಾಡಿದ್ರು ಕಡಿಮೆ. ತಮಿಳಲ್ಲಿ ಸಿನಿಮಾ ಮಾಡಿದ್ದಾರೆ. ಐಶ್ವರ್ಯ ರೈ ಅಭಿನಯದ ಜೀನ್ಸ್, ರಜನಿಕಾಂತ್ ಮಗಳು ಐಶ್ವರ್ಯ ನಿರ್ದೇಶನದ ಕೊಚಾಡಿಯನ್, ಜೋಡಿ, ಮಿನಾಲೆ, ಮಜ್ನು ಹೀಗೆ ಹಲವು ಸೂಪರ್ ಹಿಟ್ ಸಿನಿಮಾ ಮಾಡಿದ್ದಾರೆ. ಇವರು ಕನ್ನಡದಲ್ಲಿ ಪ್ರೊಡ್ಯೂಸ್ ಮಾಡಿದ್ದು 2 ಸಿನಿಮಾ. ಆ 2 ಸಿನಿಮಾಗಳಿಗೆ ಶರ್ಮಿಳಾ ಮಾಂಡ್ರೆನೇ ಹೀರೋಯಿನ್. ಆ್ಯಕ್ಚುಲಿ ಶರ್ಮಿಳಾ ಮಾಂಡ್ರೆ ಅವರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಸುನಂದಾ ಮುರಳಿ ಮನೋಹರ್, ಇವರ ಅತ್ತೆ. ಶರ್ಮಿಳಾ ಮಾಂಡ್ರೆ ನಟಿಸಿದ್ದ ಫಸ್ಟ್ ಮೂವಿ ಸಜನಿ. ಆ ಚಿತ್ರಕ್ಕೆ ಹೀರೋ ಆಗಿದ್ದವರು ನನ್ನ ಪ್ರೀತಿಯ ಹುಡುಗಿ ಖ್ಯಾತಿಯ ಧ್ಯಾನ್. ತಮಿಳಿನಲ್ಲಿ ನಿರಟ್ಟಲ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಕನ್ನಡದ ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಚಿತ್ರದ ರೀಮೇಕ್. ಕನ್ನಡದಲ್ಲಿ ನಿಖಿತಾ ಮಾಡಿದ್ದ ಪಾತ್ರವನ್ನು ತಮಿಳಲ್ಲಿ ಶರ್ಮಿಳಾ ಮಾಂಡ್ರೆ ಮಾಡಿದ್ದಾರೆ. ಅದಾದ ಮೇಲೆ ಗಣೇಶ್ ಎದುರು ಕೃಷ್ಣ, ವಿಷ್ಣುವರ್ಧನ್ ಅವರ ಈ ಬಂಧನ ಸಿನಿಮಾ ಮಾಡಿದರು. ಆದರೆ ಶರ್ಮಿಳಾ ಅವರ ಲೈಫ್ ಟೈಮ್ ಸಿನಿಮಾ ನವಗ್ರಹ. ದರ್ಶನ್ ಅಭಿನಯದ ಆ ಸಿನಿಮಾದಲ್ಲಿ ಶರ್ಮಿಳಾ ಮಾಂಡ್ರೆ ದರ್ಶನ್ಗೆ ಗರ್ಲ್ ಫ್ರೆಂಡ್. ಆದರೆ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡೋದು ಬೇರೆಯವರ ಜೊತೆ. ಮಸ್ತ್ ಮಜಾ ಮಾಡಿ ಸಿನಿಮಾದಲ್ಲಿ ಗೆಸ್ಟ್ ಆಗಿ ನಟಿಸಿದ್ದ ಶರ್ಮಿಳಾ ಶ್ರೀಮುರಳಿ ಅವರ ಶಿವಮಣಿ, ರಮೇಶ್ ಜೊತೆ ವೆಂಕಟ ಇನ್ ಸಂಕಟ, ದಿಗಂತ್ ಜೊತೆ ಸ್ವಯಂವರ, ದುನಿಯಾ ವಿಜಯ್ ಜೊತೆ ಕರಿಚಿರತೆ ಹೀಗೆ ಹಲವು ನಟರ ಜೊತೆ ಸಿನಿಮಾ ಮಾಡಿದರು. ಆದರೆ ಇವತ್ತಿಗೂ ಶರ್ಮಿಳಾ ಮಾಂಡ್ರೆ ಅವರನ್ನು ಜನ ಗುರುತಿಸೋದು ನವಗ್ರಹ ಚಿತ್ರದ ಕಣ್ಣ ಸಲಿಗೆ ಹಾಡಿನಿಂದ. ತಮಿಳು ತೆಲುಗಿನಲ್ಲೂ ಸಣ್ಣ ರೋಲ್ ಮಾಡಿದ್ದಾರೆ. ಶರ್ಮಿಳಾ ಮಾಂಡ್ರೆ ನಟಿಸಿದ ಕೊನೆಯ ಸಿನಿಮಾ ಅಂದರೆ ಗಾಳಿಪಟ 2. ಈಗ ಹಾರ್ಟ್ ಬ್ರೇಕ್ ಇಮೋಜಿ ಹಾಕಿರೋ ಲೂಸಿಯಾ ಪವನ್ ಅವರೇ ಆ ಸಿನಿಮಾದಲ್ಲಿ ಶರ್ಮಿಳಾ ಮಾಂಡ್ರೆಗೆ ಲೈನ್ ಹೊಡಿತಾ ಇರ್ತಾರೆ. ಲೆಕ್ಚರರ್ಗೆ ಕಾಳು ಹಾಕೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಪವನ್. ನೀನು ಬಗೆಹರಿಯದ ಹಾಡು ಹಾಡಿನಲ್ಲಿ ಶರ್ಮಿಳಾ ಮಾಂಡ್ರೆ ಜೊತೆ ರೊಮ್ಯಾಂಟಿಕ್ ರೋಲ್ ಮಾಡಿದ್ದಾರೆ ಪವನ್. ಹಾಗಂತ ಶರ್ಮಿಳಾ ಮಾಂಡ್ರೆ ಅವರನ್ನು ಲವ್ ಮಾಡಿದ್ರು ಹೃದಯ ಚೂರಾಯಿತು ಅನ್ನೋದೆಲ್ಲ ಇಲ್ಲ ಬಿಡಿ. ಅದು ಜಸ್ಟ್ ಫಾರ್ ತಮಾಷೆಗೆ. ಪವನ್ ಕುಮಾರ್ ಅವರಿಗೆ 2010ರಲ್ಲೇ ಮದುವೆಯಾಗಿದೆ. ಸೌಮ್ಯ ಜಗನ್ಮೂರ್ತಿ ಅನ್ನೋರು ಪವನ್ ಅವರ ಹೆಂಡತಿ. ಪವನ್ ಸೌಮ್ಯ ದಂಪತಿಗೆ 14-15 ವರ್ಷದ ಒಬ್ಬ ಮಗಳಿದ್ದಾರೆ. ಅವರದ್ದು ಹ್ಯಾಪಿ ಫ್ಯಾಮಿಲಿ. ಶರ್ಮಿಳಾನು ಅಷ್ಟೇ. ಅವರು ಮದುವೆ ಆಗ್ತಾ ಇರೋ ಹುಡುಗ ಸುಧನ್ ಸುಂದರಂ ಜೊತೆ. ಈ ಸುಧನ್ ಸುಂದರಂ ಯಾರು ಅಂತೀರಾ? ಇವರೊಬ್ಬರು ಸಿನಿಮಾ ಪ್ರೊಡ್ಯೂಸರ್. ಯಾವ ಸಿನಿಮಾ ಅಂತೀರಾ? ತಮಿಳಲ್ಲಿ ಬಂದಿದ್ದ ವಿಜಯ್ ಸೇತುಪತಿ ಅವರ 50ನೇ ಸಿನಿಮಾ ಮಹಾರಾಜ ನೋಡಿದ್ದೀರಾ? ಅದೇ ಕಸದ ಡಬ್ಬಿ ಕಳೆದು ಹೋಗಿದೆ ಹುಡುಕಿ ಕೊಡಿ ಅಂತ ವಿಜಯ್ ಸೇತುಪತಿ ಬರೋ ಸಿನಿಮಾ.
ನೋಡ್ತಾ ನೋಡ್ತಾ ಪ್ರೇಕ್ಷಕರು ಒಂಥರ ಸೈಕ್ ಆಗ್ಬಿಡ್ತಾರೆ. ಕ್ಲೈಮ್ಯಾಕ್ಸ್ ಹೊತ್ತಿಗೆ ಸಿನಿಮಾ ಟರ್ನ್ ತಗೊಳ್ಳೋದೇ ಬೇರೆ. ಆ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದವರು ಸುಧನ್ ಸುಂದರಂ. ಅದ್ಧೂರಿ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಕಥೆ ಇರೋ ಸಬ್ಜೆಕ್ಟುಗಳನ್ನೇ ಇಟ್ಕೊಂಡು ಸಿನಿಮಾ ಮಾಡೋ ವ್ಯಕ್ತಿ ಸುಧನ್ ಸುಂದರಂ. ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾಗಳನ್ನೇ ನೋಡಿ: ಮಹಾರಾಜ, ಪಾರ್ಕಿಂಗ್, ಸೀತಾಕತ್ತಿ, ಪೆಂಗ್ವಿನ್, ಭೂಮಿಕಾ, ಅಣ್ಣಾಬೆಲ್ಲೆ ಸೇತುಪತಿ, ಇರೈವನ್, ರಿವಾಲ್ವರ್ ರೀಟಾ, ಇತ್ತೀಚೆಗೆ ಟ್ರೆಂಡ್ ಆಗಿ ಸೂಪರ್ ಹಿಟ್ ಆದ ತಾಯ್ ಕಿಳವಿ. ಈ ಎಲ್ಲ ಸಿನಿಮಾಗಳ ನಿರ್ಮಾಪಕರು ಸುಧನ್ ಸುಂದರಂ. ಇವರ ಜೊತೆ ಶರ್ಮಿಳಾ ಜೂನ್ 25ಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಸುಧನ್ ಸುಂದರಂ ಅವರ ಜೊತೆ ಸುಮಾರು ವರ್ಷಗಳಿಂದ ಲವ್ವಲ್ಲಿದ್ದರಂತೆ ಶರ್ಮಿಳಾ ಮಾಂಡ್ರೆ. ಅಂದ ಹಾಗೆ ಶರ್ಮಿಳಾ ಮಾಂಡ್ರೆ ಸಿನಿಮಾ ರಂಗದಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಕೊಟ್ಟ ನಟಿ ಅಲ್ಲ. ನವಗ್ರಹ ಬಿಟ್ಟರೆ ಬೇರೆ ಚಿತ್ರಗಳು ಸಡನ್ ಆಗಿ ನೆನಪಿಗೇ ಬರೋಲ್ಲ. ಅವರು ತಮ್ಮ ಹೆಸರಲ್ಲಿ ಇದ್ದ ಇಂಗ್ಲಿಷ್ ಸ್ಪೆಲ್ಲಿಂಗ್ನಲ್ಲಿ ಇನ್ನೊಂದು ಈ ಅಕ್ಷರ ಸೇರಿಸಿಕೊಂಡು ಹೆಸರು ಚೇಂಜ್ ಮಾಡಿಕೊಂಡಿದ್ರು. ಅದೃಷ್ಟ ವರ್ಕೌಟ್ ಆಗಲಿಲ್ಲ. ಶರ್ಮಿಳಾ ಮಾಂಡ್ರೆ ಇದಕ್ಕೆ ಮುಂಚೆ ಒಬ್ಬರನ್ನ ಲವ್ ಮಾಡ್ತಿದ್ರಂತೆ. ಅದನ್ನು ಸ್ವತಃ ಹೇಳಿಕೊಂಡಿದ್ದ ಶರ್ಮಿಳಾ ಅವರ ಹೆಸರನ್ನ ಹೇಳಿರಲಿಲ್ಲ. ಅವರ ಜೊತೆ ಮದುವೆ ಆಗೋಕೆ ಡಿಸೈಡ್ ಮಾಡಿದ್ದೆ, ಆದರೆ ಅವರ ವ್ಯಕ್ತಿತ್ವ ಸರಿಯಿಲ್ಲ ಅನ್ಸೋಕೆ ಶುರುವಾಯಿತು. ಬ್ರೇಕಪ್ ಮಾಡಿಕೊಂಡೆ ಅಂದಿದ್ರು. ಈಗ ಸುಧನ್ ಸುಂದರಂ ಅವರನ್ನ ಮದುವೆ ಆಗ್ತಿದ್ದಾರೆ. ಲಾಕ್ಡೌನ್ನಲ್ಲಿ ಮೆಡಿಸಿನ್ ತರೋಕೆ ಬಂದಿದ್ದಾಗ ಒಂದ್ಸಲ ಅವರ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿ ಬಂದಿದ್ದಾರೆ ಅಂತೆಲ್ಲ ದೊಡ್ಡ ಸುದ್ದಿ ಆಗಿತ್ತು. ಆಗ ಶರ್ಮಿಳಾ ಮಾಂಡ್ರೆ ಮನೆಯವರಿಗೆ ಮೆಡಿಸಿನ್ ತರೋಕೆ ಬಂದಿದ್ದೆ ಅಂತ ಹೇಳಿ ಕಾಂಟ್ರವರ್ಸಿನ ಕ್ಲಿಯರ್ ಮಾಡಿದರು. ಅದಾದಮೇಲೆ 2020ರಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಕನ್ನಡ ಚಿತ್ರರಂಗದ ಸಂಜನಾ, ರಾಗಿಣಿ ಅವರೆಲ್ಲ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆದಾಗ ಶರ್ಮಿಳಾ ಮಾಂಡ್ರೆ ಹೆಸರೂ ಕೇಳಿಬಂತು. ಆಕ್ಸಿಡೆಂಟನ್ನು ಅದಕ್ಕೂ ಲಿಂಕ್ ಮಾಡಿ ಸುದ್ದಿ ಮಾಡಿದ್ರು. ಆದರೆ ಶರ್ಮಿಳಾ ಮಾಂಡ್ರೆ ಅದನ್ನು ಕ್ಲಿಯರ್ ಮಾಡಿದ್ರು. ಪೊಲೀಸರು ವಿಚಾರಣೆಗೂ ಕರೀಲಿಲ್ಲ. ಶರ್ಮಿಳಾ ಮಾಂಡ್ರೆ ಅವರೇ ಕೋರ್ಟ್ಗೆ ಹೋಗಿ ತಮ್ಮ ವಿರುದ್ಧ ಸುದ್ದಿ ಪ್ರಸಾರ ಮಾಡಬಾರದು ಅಂತ ತಡೆಯಾಜ್ಞೆ ತಂದಿದ್ರು. ಶರ್ಮಿಳಾ ಮಾಂಡ್ರೆ ಅವರಿಗೆ ಡ್ರಗ್ಸ್ ಕೇಸಿನಲ್ಲಿ ಯಾವ ಲಿಂಕು ಇರಲಿಲ್ಲ. ಆದರೂ ಮೀಡಿಯಾಗಳಲ್ಲಿ ವಿವಾದ ಆಗಿತ್ತು. ಶರ್ಮಿಳಾ ಅವರು ಓದಿದ್ದು ಬೆಂಗಳೂರಲ್ಲೇ ಆದರೂ ಲಂಡನ್ನಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದಾರೆ. ಆ್ಯಕ್ಟಿಂಗನ್ನೇ ಸೀರಿಯಸ್ ಆಗಿ ತಗೊಂಡಿದ್ದ ಶರ್ಮಿಳಾ ಮಾಂಡ್ರೆ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿ ಬೆಂಗಳೂರಿಗೆ ಬಂದರು. ಮಾಡೆಲಿಂಗ್ ಮಾಡಿದ್ರು, ಸಿನಿಮಾ ಮಾಡಿದ್ರು. ಆದರೆ ಸಿನಿಮಾದಲ್ಲಿ ಸಕ್ಸಸ್ ಅಂತ ನೋಡಿದ್ದು ನವಗ್ರಹ, ಕೃಷ್ಣ ಮತ್ತು ಗಾಳಿಪಟ 2 ಚಿತ್ರಗಳಲ್ಲಿ ಮಾತ್ರ. ಕೊನೆಗೆ ತಾವೇ ನಿರ್ಮಾಪಕಿಯೂ ಆದ ಶರ್ಮಿಳಾ ಮಾಂಡ್ರೆ ಪ್ರೊಡಕ್ಷನ್ ಹೌಸ್ ಮೂಲಕ ಶಿವಣ್ಣ ಅಭಿನಯದಲ್ಲೊಂದು ಸಿನಿಮಾ, ನೀನಾಜಂ ಸತೀಶ್ ಅವರಿಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ವರ್ಷದಲ್ಲೇ ಶರ್ಮಿಳಾ ಮಾಂಡ್ರೆ ಶರ್ಮಿಳಾ ಸುಧನ್ ಸುಂದರಂ ಆಗಲಿದ್ದಾರೆ. ವರ್ಷದ ಕೊನೆಯಲ್ಲಿ ಮದುವೆ ನಡೆಯೋ ಚಾನ್ಸ್ ಇದೆ.